ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಗೋಧಿ ಆಹಾರ ಯಾಕೆ ಉತ್ತಮ ಮತ್ತು ಎಷ್ಟು ಉತ್ತಮ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಗೋಧಿ ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಮುಖ್ಯವಾದ ಧಾನ್ಯವಾಗಿದೆ. ಗೋಧಿಯಿಂದ ತಯಾರಿಸಿದ ಚಪಾತಿ, ರೊಟ್ಟಿ, ಪೂರಿ, ಉಪ್ಮಾ ಮುಂತಾದ ಆಹಾರಗಳು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನೀಡುತ್ತೆ. ಇನ್ನು ಗೋಧಿಯ ಪ್ರಯೋಜನ ನೋಡೋದಾದರೆ ಶಕ್ತಿಯನ್ನು ಹೆಚ್ಚಿಸುತ್ತೆ. ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್ಗಳು ಅಧಿಕವಾಗಿದ್ದು ದೇಹಕ್ಕೆ ಬೇಕಾದ ಶಕ್ತಿಯನ್ನು ಒದಗಿಸುತ್ತವೆ. ಜೀರ್ಣಕ್ರಿಯೆಗೆ ಸಹಕಾರಿ. ಗೋಧಿಯಲ್ಲಿ ಇರುವ ನಾರಿನಾಂಶ ಹೊಟ್ಟೆಯ ಆರೋಗ್ಯವನ್ನು ಕಾಪಾಡಿ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ. ಹೃದಯದ ಆರೋಗ್ಯಕ್ಕೂ ಒಳ್ಳೆಯದು. ಸಂಪೂರ್ಣ ಗೋಧಿಯಲ್ಲಿ ಇರುವ ಪೋಷಕಾಂಶಗಳು ಹೃದಯದ ಆರೋಗ್ಯವನ್ನು ಬೆಂಬಲಿಸ್ತವೆ. ಹೊಟ್ಟೆ ತುಂಬಿದ ಅನುಭವವನ್ನು ನೀಡುತ್ತೆ. ಹೌದು, ಗೋಧಿ ಆಹಾರ ಸೇವಿಸಿದರೆ ಬೇಗ ಹಸಿವು ಆಗೋದಿಲ್ಲ. ಇದರಿಂದ ಅನಗತ್ಯ ತಿಂಡಿಗಳ ಸೇವನೆ ಕಡಿಮೆಯಾಗುತ್ತೆ. ವಿಟಮಿನ್ ಮತ್ತು ಖನಿಜಗಳ ಮೂಲ. ಗೋಧಿಯಲ್ಲಿ ವಿಟಮಿನ್ ಬಿ, ಕಬ್ಬಿಣ, ಮೆಗ್ನೀಷಿಯಂ ಹಾಗೂ ಜಿಂಕ್ ಮುಂತಾದ ಪೋಷಕಾಂಶಗಳಿವೆ. ಯಾರು ಗೋಧಿ ಆಹಾರವನ್ನು ಸೇವಿಸಬಹುದು ಅಂದರೆ ಮಕ್ಕಳು, ಯುವಕರು ಹಾಗೂ ವಯೋವೃದ್ಧರು ಎಲ್ಲರೂ ಮಿತವಾಗಿ ಗೋಧಿ ಆಹಾರವನ್ನು ಸೇವಿಸಬಹುದು. ಆದರೆ ಗ್ಲೂಟಿನ್ ಅಸಹಿಷ್ಣುತೆ ಅಂದರೆ ಗ್ಲೂಟಿನ್ ಇಂಟಾಲರೆನ್ಸ್ ಇರುವವರು ವೈದ್ಯರ ಸಲಹೆ ಪಡೆಯೋದು ಉತ್ತಮ. ಗೋಧಿ ಆಹಾರವು ದೇಹಕ್ಕೆ ಶಕ್ತಿ, ಉತ್ತಮ ಜೀರ್ಣಕ್ರಿಯೆ ಮತ್ತು ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವ ಆರೋಗ್ಯಕರ ಆಹಾರವಾಗಿದೆ. ಆದ್ದರಿಂದ ಸಮತೋಲನ ರೀತಿಯಲ್ಲಿ ಆಹಾರ ಪದ್ಧತಿಯಲ್ಲಿ ಗೋಧಿಗೂ ಸ್ಥಾನ ನೀಡೋದು ಉತ್ತಮ. ಈ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.